ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಈ ಮನೇಲಿ ನಾನು ಮಾತ್ರ ದಡ್ಡ. ಅಮ್ಮ ತಮ್ಮ ಇಬ್ರು ಸೇರ್ಕೊಂಡು ನನ್ನನ್ನು ಸಾಯಿಸೋ ಪ್ರಯತ್ನ ಮಾಡಿದ್ರು ನನಗೆ ಗೊತ್ತೇ ಆಗಲಿಲ್ಲ. ಈ ಭೂಮಿ ಮೇಲೆ ಒಬ್ಬ ತಾಯಿ ತನಗೆ ತಾನು ಮೋಸ ಮಾಡ್ಕೋಬಹುದು, ಆದರೆ ಯಾವತ್ತೂ ತನ್ನ ಹೆತ್ತ ಮಗಂಗೆ ಮೋಸ ಮಾಡಲ್ಲ. ಆದರೆ ನೀವು ನನಗೆ ಮೋಸ ಮಾಡೋದಿರ್ಲಿ, ನನ್ನ ಸಾಯಿಸಕ್ಕೆ ನೋಡ್ಬಿಟ್ರಲ್ಲ. ಕ್ಷಮಿಸಿ ಅಮ್ಮ, ನಿಮ್ಮನ್ನ ದೇವತೆ ಅಂತ ಪೂಜಿಸ್ತಿದ್ದ ಈ ಮಗ ಇವತ್ತು ನಿಮ್ಮನ್ನೇ ಕೊಲೆಗಾತಿ ಅಂತ ಇದ್ದೀನಿ. ಇಷ್ಟೆಲ್ಲ ಆದ್ಮೇಲೂ ನಾನು ಈ ಮನೆಯಲ್ಲೇ ಇದ್ರೆ ಮತ್ತೆ ನನ್ನ ಮೇಲೆ ಅಟ್ಯಾಕ್ ಮಾಡ್ಸಲ್ಲ ಅಂತ ಏನ್ ಗ್ಯಾರಂಟಿ? ಇವತ್ತು ಪ್ರೀತುನ ನನ್ನ ವಿರುದ್ಧ ಎತ್ಕಟ್ಟಿದ್ದೀರಾ, ನಾಳೆ ಅಪ್ಪನ ನನ್ನ ವಿರುದ್ಧ ನಿಲ್ಲಿಸ್ತೀರಾ, ಆಮೇಲೆ ಚಿಕ್ಕಪ್ಪ ಚಿಕ್ಕಮ್ಮ ಜನನಿ ಅಷ್ಟೇ ಯಾಕೆ ಈ ಮನೇಲಿರೋರು ಎಲ್ಲರೂ ನಮ್ಮ ವಿರುದ್ಧ ನಿಲ್ಲಿಸ್ತೀರಾ. ಆಗ ನಾನು ಪಾರು ಎಲ್ಲರೂ ಇದ್ರು ಯಾರು ಇಲ್ಲದೆ ಇರೋ ಅನಾಥರಾಗಿರ್ತೀವಿ. ಹೆತ್ತು ಮಗಂಗೆ ಈ ಮನೆ ಸೇಫ್ಟಿ ಇಲ್ಲ ಅಂದಮೇಲೆ ಸೊಸೆಗೆ ಎಲ್ಲಿಂದ ಸೇಫ್ಟಿ ಇರುತ್ತೆ? ಮೊನ್ನೆ ನನಗೆ ಶೂಟ್ ಮಾಡಿದವರು ನನ್ನ ಹೆಂಡತಿಗೆ ಶೂಟ್ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಎಷ್ಟೊತ್ತು ನೀನು ಮಾತಾಡಿದ್ದನ್ನೆಲ್ಲ ಕೇಳಿನೂ ಸಹಿಸ್ಕೊಂಡಿದ್ದೀನಿ. ಇನ್ನು ಒಂದೇ ಒಂದು ಮಾತಾಡಿದ್ರು ಪರಿಣಾಮ ನೆಟ್ಟಗಿರಲ್ಲ. ಅದೇ ನನಗೆ ಬೇಕಾಗಿದ್ದು ಇದೆ ಅಮ್ಮ, ಈ ನಿಮ್ಮ ಕೋಪನೇ ನಾನು ಇಲ್ಲಿಂದ ಹೋಗೋಕೆ ದಾರಿ ಮಾಡಿಕೊಡುತ್ತೆ. ಏನಾಯ್ತಮ್ಮ? ಇಬ್ರು ಮಧ್ಯೆ ಏನ್ ಮಾತುಕತೆ ನಡೀತು? ಅದಕ್ಕೆ ಬ್ರೋಯಕ್ ಮೊಹಮ್ಮದ್ ಹತ್ರ ಆಸ್ತಿ ಕೇಳಿದ್ದು, ಬ್ರೋ ಮೊಹಮ್ಮದ್ ಹತ್ರ ಕಾಂಪ್ರಾದ್ದ. ಅವನು ನನಗೆ ಶೂಟ್ ಮಾಡ್ದ, ನಾನು ಸಾಯಿಲಿ ಅಂತ ನೀವೇ ಶೂಟ್ ಮಾಡಿಸಿದ್ರಿ. ಮಾತಾಡಮ್ಮ ಪಾರ್ವತಿ, ನೀನು ಈ ಥರ ಸೈಲೆಂಟ್ ಆಗಿದ್ರೆ ನಾವೆಲ್ಲ ಏನಂತ ತಿಳ್ಕೋಬೇಕು? ನಿನ್ ಗಂಡ ಮಾಡಿರೋ ಕೆಲಸದಿಂದ ಮರ್ಯಾದೆ ಮಾತ್ರ ಅಲ್ಲ, ನಮ್ಮೆಲ್ಲರೂ ಮನಸ್ಥಿತಿನೂ ಹಾಳಾಗಿದೆ. ಅದು ಯಾರು ಏನ್ ಹೇಳಿ ಅವನ್ ತಲೆ ತುಂಬಿದಾರೋ. ಇಷ್ಟು ದಿನ ತಾಯಿಗೆ ತಕ್ಕ ಮಗ ಆಗಿದ್ದ, ಈಗ ಹೆಂಡತಿಗೆ ತಕ್ಕ ಗಂಡ ಆಗಿದ್ದಾನೆ. ಪಾರ್ವತಿ, ಪಾರ್ವತಿ, ನಿನ್ ಗಂಡನಿಗೆ ಆಸ್ತಿಲಿ ಪಾಲು ಬೇಕಂತೆ. ಆದ್ರೆ ಅದಕ್ಕೆ ಅವನು ಕೊಡ್ತಿರೋ ಕಾರಣಗಳು ಮಾತ್ರ ಅಪ್ರಸ್ತುತ, ಅಸಂಬದ್ಧ. ನಾನು ಈಗಲೇ ಬೇಕಾದ್ರೂ ನಿರ್ಧಾರ ತಗೊಂಡು ಹೇಳ್ಬಿಡ್ಬೋದು. ಆದ್ರೆ ಈ ವಿಷಯ ನಿನಗೂ ಸಂಬಂಧಪಟ್ಟಿದ್ದು. ಯಾಕಂದ್ರೆ ಅವನು ನಿನಗೆ ತಾಳಿ ಕಟ್ಟಿದ ಗಂಡ, ಈ ಮನೆಗೆ ನೀನು ಹಿರಿಯ ಸೊಸೆ. ಇದು ನಿನಗೂ ಸಂಬಂಧಪಟ್ಟಿದ್ರಿಂದ ಹೇಳ್ತಾ ಇದ್ದೀನಿ. ನಿನ್ನ ಗಂಡನಿಗೆ, ಆದಿತ್ಯನಿಗೆ ಸ್ವಲ್ಪ ಬುದ್ಧಿ ಹೇಳಮ್ಮ.
ಪಾರ್ವತಿ, ನಾನು ಹೇಳ್ತಿರೋದು ಕೇಳಿಸ್ತಿದೆ ತಾನೇ? ನಿನ್ ಗಂಡನ ಜೊತೆ ಮಾತಾಡು ಅಂದೆ. ಕ್ಷಮಿಸಿ ಅತ್ತೆಮ್ಮ, ಮಾತಾಡದೆ. ಏನು ನಿನ್ನ ಮಾತಿನ ಅರ್ಥ? ಅವರು ಆಸ್ತಿಲಿ ಪಾಲ್ ಕೇಳಬೇಕು ಅಂತ ಇರೋದು ಬರೀ ಅವರೊಬ್ಬರ ನಿರ್ಧಾರ ಅಲ್ಲ, ನನ್ನ ನಿರ್ಧಾರ ಕೂಡ. ಅಂದ್ರೆ ಆದಿ ಹೇಳಿದ್ದಕ್ಕೆ ನಿನ್ನ ಸಮ್ಮತಿನೂ ಇದೆ ಅಂತ ಅರ್ಥನಾ? ಹೌದು ಹೌದು. ನಮ್ಗೆ ನಿಮ್ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ. ಪಾರ್ವತಿ, ದಯವಿಟ್ಟು ನಮಗೆ ಕೊಡ್ಬೇಕಾಗಿರೋ ಆಸ್ತಿನ ಕೊಟ್ಬಿಡಿ. ನಾವೆಲ್ಲಾದ್ರೂ ದೂರ ಹೊರಟೋಗ್ತೀವಿ. ರಘು, ಈ ಮನೆ ಯಜಮಾನ ನೀವು. ನಿಮ್ಮನ್ನ ಸಾಕ್ಷಿಯಾಗಿಟ್ಕೊಂಡು ಹೇಳ್ತಾ ಇದ್ದೀನಿ, ಇವರಿಬ್ರಿಗೂ ಆಸ್ತಿಲಿ ಭಾಗ ಬೇಕಂತೆ. ನಾಳೆ ಬೆಳಿಗ್ಗೆ ಇವರಿಬ್ಬರಿಗೆ ಸಿಗಬೇಕಾದ್ದು ಸಿಗುತ್ತೆ. ಯಾಕಮ್ಮ ಪಾರ್ವತಿ, ನೀನು ಅವನ ಥರನೇ ಆಡ್ತಿದ್ಯಲ್ಲ. ಕ್ಷಮಿಸಿ ಮಾತಾಡೋದಕ್ಕೆ ಏನು ಉಳಿದಿಲ್ಲ. ಏನ ನಾಳೆ ಸಿಗ್ಬೇಕಾದ್ದು ಸಿಗುತ್ತೆ ಅಂತ ಹೇಳಲ್ಲ? ಸೂಪರ್. ಅಂದ್ರೆ ನಾಳೆ ಆಸ್ತಿ ಭಾಗ ಆಗತ್ತೆ ಅಂತ ಆಯ್ತು. ಹಬ್ಬ, ನಾನು ಇವತ್ತು ರಾತ್ರಿ ನಿದ್ದೆ ಮಾಡೋದೇ ಇಲ್ಲ. ಅರಸನ್ ಕೋಟೆ ಮನೆ ಒಡೆದು 3 ಬಾಗ್ಲು ಆಗ್ತಿದ್ದ ಹಾಗೆ ನಾನು ನೆಮ್ಮದಿಯಾಗಿ ನಿದ್ದೆ ಮಾಡ್ತೀನಿ. ಸರ್, ನಂಗೊಂದು ಅರ್ಥ ಆಗ್ತಿಲ್ಲ. ನೀವು ಆಸ್ತಿಲಿ ಭಾಗ ಕೇಳು ಅಂತ ಹೇಳಿದ್ದು ಪ್ರೀತುಗೆ, ಆದರೆ ಭಾಗ ಕೇಳಿದ ಮಾತ್ರ ಆದಿತ್ಯ ಅವರು. ಏನಿದು ಸರ್? ಮೋನಿಕಾ, ಜಾಸ್ತಿ ಯೋಚನೆ ಮಾಡಬೇಡ, ತಲೆ ಕೆಡುತ್ತೆ. ಕೇಳ್ದಷ್ಟು ಕೇಳು ಸಾಕು. ಅಲ್ಲ ಸರ್, ನಾನಿಲ್ಲಿದ್ದು ಇನ್ನೇನು ಮಾಡೋದಿದೆ? ಆಸ್ತಿ ಡಿವೈಡ್ ಆಯಿತು ಅಂದರೆ ಮನೆ ಒಡಿತು ಅಂತಲೇ ಲೆಕ್ಕ. ನಿಮ್ಮ ಮೇನ್ ಉದ್ದೇಶ ಇದ್ದಿದ್ದು ಈ ಮನೆ ಒಗ್ಗಟ್ಟನ್ನ ಮುರಿಬೇಕು ಅಂತ. ಅದಾಯಿತು ಅಂದರೆ ನನ್ನ ಕೆಲಸನೂ ಮುಗೀತಲ್ವಾ? ಹಾಗಿದ್ರೆ ನಾನು ಇಲ್ಲಿಂದ ಹೊರಡ್ಬೋದಾ? ಮೋನಿಕಾ, ನಿನಗೆ ಸಿನಿಮಾ ನೋಡೋ ಇಂಟ್ರೆಸ್ಟ್ ಇದೆಯಾ? ಹಾಂ ಮ್ಯಾಮ್. ಹಾಗಾದ್ರೆ ಕ್ಲೈಮ್ಯಾಕ್ಸ್ ನೋಡದೆ ಎದ್ದು ಬರ್ತೀನಮ್ಮ. ಇಲ್ಲ. ಸೊ ನಾಳೆ ಅರಸನ ಕೋಟೆಯಲ್ಲಿ ಕ್ಲೈಮ್ಯಾಕ್ಸ್, ಐ ಮೀನ್ ಅಖಿಲ ಆದಿತ್ಯನಿಗೆ ಆಸ್ತಿಯಲ್ಲಿ ಪಾಲ್ಕೊಡೋ ದಿನ. ಆ ಇನ್ಸಿಡೆಂಟ್ನ ನೀನು ಕಣ್ತುಂಬ ನೋಡಬೇಕು.
ನಾವು ಅದನ್ನ ಲೈವ್ ಆಗಿ ನೋಡ್ಬೇಕು. ಸೊ ನೀನಲ್ಲಿರ್ಬೇಕಲ್ವಾ? ಓಕೆ ಮ್ಯಾಮ್, ಅದಾದಮೇಲೆ ನಾನು ಇಲ್ಲಿಂದ ಹೊರಡ್ಬೋದಲ್ವಾ? ಮೋನಿಕಾ ಮೊದಲು ಹೇಳಿದ ಕೆಲಸ ಮಾಡು, ಆಮೇಲೆ ಮುಂದೆ ನೋಡೋಣ. ಓಕೆ? ಸರಿ ಮ್ಯಾಮ್. ಗುಡ್ ಗರ್ಲ್. ಆಸ್ತಿ ಭಾಗ ಆಗುತ್ತೋ, ನಾಳೆ ಆಸ್ತಿ ಭಾಗ ಆಗುತ್ತೋ. ಅತ್ಯಮ್ಮನ ಹತ್ರ ಆಸ್ತಿಲಿ ಪಾಲ್ ಕೇಳಿ ಎಲ್ಲರ ದೃಷ್ಟಿಲೂ ನಾವು ಕೆಟ್ಟೋರಾದ್ವಿ. ಸಾಲದಕ್ಕೆ ಎಲ್ಲರ ಮನಸ್ಸಿಗೂ ನೋವು ಕೊಟ್ವಿ. ಅದು ಅಲ್ಲದೆ ನಿಮ್ಮ ತಮ್ಮನೇ ನಿಮಗೆ ಗುಂಡು ಹಾರಿಸಿದ್ದು ಅನ್ನೋ ಸತ್ಯ ಕೇಳಿ ನನಗೆ ಎಷ್ಟು ನೋವಾಯ್ತು ಗೊತ್ತಾ ಯಜಮಾನ್ರೆ? ಆದರೆ ನಾನು ಅಮ್ಮನ ಜೊತೆ ಮಾತಾಡಿದ್ನೆಲ್ಲ ನೀನು ಕೇಳಿಸ್ಕೊಂಡ್ಯಾ ಪಾರು? ನಿಮ್ಮಿಬ್ಬರ ಮಾತು ಅತಿರೇಕಕ್ಕೆ ಹೋಗ್ಬಾರ್ದು ಅಂತ ಮಾವನೇ ನನ್ನ ಕಳಿಸಿದ್ರು. ಆಗ್ಲೇ ನನಗೆ ಗೊತ್ತಾಗಿದ್ದು ನಿಮ್ಮ ತಮ್ಮನೇ ನಿಮಗೆ ಗುಂಡು ಹಾರಿಸಿದ್ದು ಅಂತ. ಅದನ್ನ ಕೇಳಿಸ್ಕೊಂಡು ನನ್ನ ಕೈಲಿ ನಿಂತ್ಕೊಳ್ಳೋದಕ್ಕೆ ಆಗ್ಲಿಲ್ಲ ಯಜಮಾನ್ರೆ. ಈ ವಿಷಯ ನನಗಾರು ಹೇಳ್ಬೋದಿತ್ತಲ್ವ ಯಜಮಾನ್ರೆ? ಯಾಕೆ ಮುಚ್ಚಿಟ್ರಿ? ಇವಾಗಲೇ ಇಷ್ಟು ಬೇಜಾರು ಮಾಡ್ಕೊಳ್ತಾರೋ ನೀನು? ಅವತ್ತೇ ಈ ವಿಷಯ ನಿನಗೆ ಹೇಳಿದ್ರೆ ನಿನ್ನ ಮನಸ್ಸಿಗೆ ಎಷ್ಟು ನೋವಾಗ್ತಾ ಇರಲಿಲ್ಲ ಹೇಳು. ಅಷ್ಟಕ್ಕೂ ನಿಮ್ಮ ಮೇಲೆ ಏನಕ್ಕೆ ನಿಮ್ಮ ತಮ್ಮ ಗುಂಡು ಹಾರಿಸಿದ್ರು? ಗೊತ್ತಿಲ್ಲ. ಆದ್ರೆ ಅವತ್ತು ಪೊಲೀಸರು ಆಸ್ಪತ್ರೆಗೆ ಬಂದಾಗ ತಮ್ಮ ಮಗನ್ ಕಾಪಾಡ್ಕೊಳ್ಳೋದಕ್ಕೆ ಅನ್ಸುತ್ತೆ ಅತ್ಯಮ್ಮ ಏನೂ ಮಾತಾಡದೆ ಪೊಲೀಸರ ಜೊತೆ ಹೋಗಿತ್ತು. ಮಗನ ತಪ್ಪನ್ನ ಮುಚ್ಚಾಕಕ್ಕೆ ನೋಡಿದ್ರು ಅಂತ ನಿನಗೇನಾದರೂ ಅಮ್ಮನ ಮೇಲೆ ಕೋಪನಾ? ಇಲ್ಲ ಯಜಮಾನ್ರೆ, ಅವ್ರೆಂಥ ತ್ಯಾಗಮಯಿ ಅಂತ ಅವ್ರ ಮೇಲೆ ಇನ್ನೂ ಗೌರವ ಹೆಚ್ಚಾಗ್ತಾ ಇದೆ. ಅಮ್ಮನ ಮೇಲೆ ಹೇಗೆ ಗೌರವ ಪ್ರೀತಿ ಇದೆಯೋ ಹಾಗೆ ಪ್ರೀತು ಮೇಲೂ ಇರಲಿ, ಆಯ್ತಾ? ಅವನನ್ನು ಶೂಟ್ ಮಾಡ್ದ ಅನ್ನೋ ಕಾರಣಕ್ಕೆ ಅವನ್ನ ದ್ವೇಷಿಸ್ಬೇಡ. ಎಂಥ ಮಾತು ಅಂತ ಆಡ್ತಾ ಇದ್ದೀರಾ ಯಜಮಾನ್ರೆ? ನಿಮ್ಮ ಹೆಂಡತಿ ನಾನು, ನಿಮ್ಮ ಜೊತೆ ಇಷ್ಟು ದಿನದಿಂದ ಸಂಸಾರ ಮಾಡ್ಕೊಂಡು ಬಂದಿದ್ದೀನಿ. ಅತ್ತೆಯಮ್ಮನ್ ನೋಡ್ತಾನೆ ಬದುಕ್ತಾ ಇದ್ದೀನಿ. ಒಬ್ಬ ಮಗಂಗೆ ಗುಂಡೇಟ್ ಹಾರಿಸಿದ್ದು ಇನ್ನೊಬ್ಬ ಮಗ. ಅತ್ತೆಯಮ್ಮ ಅದನ್ನೇ ಕ್ಷಮಿಸಿದ್ದಾರೆ. ಇನ್ನು ಗುಂಡೇಟ್ ತಿಂದು ನೀವೇ ಅವ್ರನ್ನ ಕ್ಷಮಿಸಿದ್ದೀರಾ. ಹೀಗಿರೋವಾಗ ನಾನು ಯಾಕೆ ಯಜಮಾನ್ರೆ ದ್ವೇಷ ಮಾಡಲಿ? ನಿಮ್ಮ ತಮ್ಮ ನಿಮ್ಮಲ್ಲಿ ಗುಂಡು ಹಾರಿಸಿರ್ಬೋದು, ಆದರೆ ಖಂಡಿತ ಅದನ್ನ ಬೇಕು ಅಂತ ಅವ್ರು ಮಾಡಿರಲ್ಲ. ಅವ್ರ ಹಿಂದೆ ನಿಂತು ಯಾರೋ ಇದನ್ನೆಲ್ಲ ಮಾಡಿಸ್ತಾ ಇದ್ದಾರೆ ಯಜಮಾನ್ರೆ. ಅವ್ರು ಯಾರು? ಇದರಿಂದ ಅವ್ರ ಉದ್ದೇಶ ಏನು ಅಂತ ಕಂಡುಹಿಡಿಯೋದಕ್ಕೆ ತಾನೆ ನಾವಿಷ್ಟೆಲ್ಲ ಡ್ರಾಮಾ ಮಾಡ್ತಾ ಇದ್ದೀವಿ. ಬಾರೋ, ಅಮ್ಮ ನಾಳೆ ನಿಮಗೆ ಸಿಗಬೇಕಾಗಿ ಸಿಗುತ್ತೆ ಅಂತ ಹೇಳಿ ಹೋದ್ರು. ಏನು ಹೇಳ್ಬೋದು ಅಂತ ಅನ್ಸುತ್ತೆ? ಅತ್ತೆಮ್ಮನ ಮನಸ್ಸಲ್ಲಿ ಏನಿದೆ ಅಂತ ನಾನು ಹೇಗೆ ಹೇಳೋದಕ್ಕಾಗುತ್ತೆ? ನಾವು ಅನ್ಕೊಂಡಿದ್ದನ್ನ ಹೇಳಾಗಿದೆ. ನಿರ್ಧಾರ ಅವ್ರಿಗೆ ಬಿಟ್ಟಿತ್ತು. ನಾವು ನಾಳೆವರೆಗೂ ಕಾದ್ ನೋಡ್ಬೇಕಷ್ಟೆ.
ಬೆಳಗ್ಗೆನೇ ನಮ್ಮ ಲಾಯರ್ನ ಬರೋಕ್ಕೆ ಹೇಳಿದ್ವಿ ಅಂತ ಜಯ ಹೇಳಿದ್ಲು. ಹೌದು ರಘು, ಏನಂತ ನಿರ್ಧಾರ ಮಾಡಿದ್ಯಾ? ನಾಳೆ ಲಾಯರ್ ಬರಲಿ, ಏನು ಮಾಡಬೇಕು ಅಂತ ಎಲ್ಲರ ಮುಂದೆನೇ ಅವ್ರಿಗೆ ಹೇಳ್ತೀನಿ. ಹಾಗಾದರೆ ಆಸ್ತಿಲಿ ಪಾಲ್ ಮಾಡೋದು ಅನಿವಾರ್ಯನಾ? ಅಕ್ಕ ಅಕ್ಕ, ನಾಳೆ ಬೆಳಗ್ಗೆ ಆಸ್ತಿ ಭಾಗ ಮಾಡೋದು ಪಕ್ಕ ಅಲ್ವಾ ಅಕ್ಕ? ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಆಸ್ತಿ ಭಾಗ ಆದರೆ ಈ ಮನೇನೂ ಭಾಗ ಮಾಡಬೇಕಾಗತ್ತೆ. ಆಗ ಅವ್ರವ್ರಿರೋ ಭಾಗಕ್ಕೆ ನಾವು ಪೇಂಟಲ್ಲಿ ಗೆರೆ ಎಳಿಬೇಕಲ್ವಾ ಅಕ್ಕ? ಅದಕ್ಕೆ ಯಾವ ಪೇಂಟ್ ಆರ್ಡ್ರ್ ಮಾಡಲಿ ಅಂತ ಯೋಚನೆ ಮಾಡ್ತಿದ್ದೆ. ಹಾಂ, ಬಿಳಿ ಬಣ್ಣ ಓಕೆ ಅಲ್ವಾ ಅಕ್ಕ? ಆದರೂ ಜೇನ್ ಗೂಡು ಥರ ಇದ್ದು ನಮ್ಮ ಕುಟುಂಬಕ್ಕೆ ಇಂಥ ದುಸ್ಥಿತಿ ಬರಬಾರ್ದಾಗಿತ್ತು. ಅದಕ್ಕೆ ಯಾಕಿಂತ ಯೋಚನೆ ಬಂತೋ ಏನೋ. ಸರಿ ಅಕ್ಕ, ಆದಿಗೆ ಏನೇನು ಪಾಲು ಕೊಡ್ತೀರಾ ಅಕ್ಕ? ಅಂದರೆ ನಮ್ಮ ಹತ್ರ 100 ಕಂಪ್ನಿಗಳಿದ್ದಾವೆ, 1000 ಎಕರೆ ಜಮೀನಿದೆ, ಫಾರ್ಮ್ ಹೌಸ್ಗಳಿದೆ. ಅದನ್ನೆಲ್ಲ ಭಾಗ ಮಾಡಿ ನೀನು ಹೊರಗೋಗು ಅಂತ ಕಳಿಸ್ತಿರೋ, ಅಥವಾ ಮಗನ ಮೇಲಿರೋ ಮಮಕಾರಕ್ಕೆ ಮನೇಲೇ ಒಂದು ಭಾಗನ ಗೆರೆ ಹಾಕಿ ಬಿಟ್ಬಿಡ್ತಿರೋ? ಏನ್ ಭಾವ ಇದು? ಇಷ್ಟು ದಿನ ಅಕ್ಕ ಹೊಡಿತಿದ್ರು, ಇವತ್ತು ನೀವು ಕೈ ಎತ್ತಿದ್ದೀರಾ ನನ್ನ ಮೇಲೆ. ಹೊಡಿರಿ ಹೊಡಿರಿ, ಪರವಾಗಿಲ್ಲ. ಆದ್ರೆ ನಾನು ಏನ್ ತಪ್ಪು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಹೊಡಿರಿ. ನಿನ್ ಜನ್ಮಕ್ಕೆ ಮನುಷ್ಯನಲ್ಲ ನೀನು, ಮೃಗ. ಶಾಂತ ಪಾಪಂ ಅಂತ ತಪ್ಪು ನಾನೇನ್ ಮಾಡಿದೆ ಭಾವ? ಇಡೀ ಊರ್ ಜನರ ಮುಂದೆ ಆಸ್ತಿ ಕೇಳ್ದವನು ಅವನು. ಅದ್ರ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಕೇಳೋಣ ಅಂತ ಅಕ್ಕನ ಹತ್ರ ಬಂದೆ. ಅದು ತಪ್ಪಾ? ತಪ್ಪೆ. ಸಾವಿನ ಮನೇಲೂ ಸಂತೋಷ ಪಡೋಳು ನೀನು. ಮನೆ ಹೊಡಿತಾ ಇದೆ, ಅದನ್ನ ಸರಿಪಡಿಸೋದು ಹೇಗಂತ ಯೋಚನೆ ಮಾಡೋದು ಬಿಟ್ಟು ಉರಿತಾ ಇರೋ ಬೆಂಕಿಗೆ ತುಪ್ಪ ಸುರಿತಿದ್ಯಾ? ತುಪ್ಪ ಸುರಿಯೋ ಕೆಲಸ ಮಾಡ್ತಿರೋದು ನಾನಲ್ಲ ಭಾವ, ನಿಮ್ ಮುದ್ದಿನ ಸೊಸೆ ಅಪ್ಪ ಪಾರ್ವತಿ. ಆದಿ ಏನೋ ದುಡುಕಿ ಆಸ್ತಿ ಕೇಳ್ದ ಅಂತ ಪಾರ್ವತಿನೂ ನನಗೆ ಆಸ್ತಿ ಬೇಕು ಅಂತಿದ್ದಾಳಲ್ಲ, ಅದನ್ನ ನೀವ್ ಅರ್ಥ ಮಾಡ್ಕೊಳ್ಳಿ ಭಾವ. ಆದಿತ್ಯನ ತಲೆನ ಪಾರ್ವತಿ ಎಷ್ಟು ಕೆಡಿಸಿದಾಳೆ ಅಂತ. ಅಲ್ಲ ಭಾವ, ನನ್ನ ಬಗ್ಗೆ ಇಷ್ಟೊಂದೆಲ್ಲ ಮಾತಾಡ್ತಿದ್ದೀರಲ್ಲ, ಎಲ್ರ ಮುಂದೆ ಆದಿತ್ಯನ ಮಾತಿಗೆ ನನ್ನ ಸಂಪೂರ್ಣ ಸಹಮತ ಇದೆ ಅಂತ ಹೇಳಿದ್ಲಲ್ಲ, ಅವಳನ್ನೇನು ಕೇಳಲೇ ಇಲ್ಲ ನೀವು. ಯಾಕೆ ಅಂದ್ರೆ ನಿಮ್ಮನ್ನೆಲ್ಲ ಅರ್ಧ ಕುಡ್ದು ಬಿಟ್ಟಿದ್ದಾಳೆ. ಅದಕ್ಕೆ ಇದಕ್ಕೊಂದು ಉದಾಹರಣೆ ಹೇಳ ಭಾವ. ಅಕ್ಕ ಅನಾಥಾಶ್ರಮಕ್ಕೆ ದಾನ ಮಾಡಬೇಕು ಅಂತ ಕೊಟ್ಟಿರೋ ದುಡ್ಡನ್ನ ಈ ಪಾರ್ವತಿ ಹೋಗಿ ನಾನ್ ದಾನ ಮಾಡಿದ್ದೀನಿ ಅಂತ ರಸೀದಿಲ್ಲ ಅವಳ ಹೆಸರು ಬರ್ಕೊಂಡ್ಲಲ್ಲ, ಆವತ್ತೇ ನಿಮ್ಗೆಲ್ಲ ಗೊತ್ತಾಗ್ಬೇಕಾಗಿತ್ತು ಅವಳ ಬುದ್ಧಿ ಏನು ಅಂತ. ಮೊದಲು ನಮ್ಮ ಆದಿತ್ಯ ಒಂದು ಹೊಸ ಬಟ್ಟೆ ತಗೊಳ್ಬೇಕಾದ್ರೂ ನಿಮ್ಮಿಬ್ಬರನ್ನ ಕೇಳಿ ತಗೋತಿದ್ದ. ಆದ್ರೆ ಈಗ ನನ್ನ ಹೆಂಡತಿ ಹೆಸರಲ್ಲಿ ಪ್ರಾಪರ್ಟಿ ತಗೋಬೇಕು ಅಂತ ಅಕೌಂಟೆಂಟ್ ಹತ್ರ ದುಡ್ಡಿಗೆ ಡಿಮ್ಯಾಂಡ್ ಮಾಡಿದ್ದಾನೆ. ಇದ್ರ ಹಿಂದೆ ಯಾರ ಕೈವಾಡ ಇದೆ ಹೇಳಿ? ಮೊದಲು ನಮ್ಮ ಆದಿತ್ಯ ಹೇಗಿದ್ದ ಅಂದ್ರೆ ಮದ್ವೆಗೆ ಮುಂಚೆ, ಈಗ ಹೇಗಿದ್ದಾನೆ ನೀವೇ ಯೋಚನೆ ಮಾಡಿ ಭಾವ. ಏನ್ ಮಾತಿನ ಅರ್ಥ? ಪಾರ್ವತಿ ಅಂತನಾ? ಅದನ್ನ ನಾನು ಬಾಯ್ ಬಿಟ್ಟು ಬೇರೆ ಹೇಳ್ಬೇಕಾ? ಅವಳ ಬಂಡವಾಳ ಏನು ಅಂತ ಎಲ್ರೆದ್ರಿಗೂ ನೀವೇ ನೋಡಿದ್ರಲ್ಲ ಇವತ್ತು. ನಾನೀ ಮನೆಗೆ ಬಂದು ಎಷ್ಟು ವರ್ಷ ಆಯ್ತು ಭಾವ? ಒಂದು ಬಿಡಿಗಾಸಿಗಾದ್ರೂ ಆಸೆ ಪಟ್ಟಿದ್ದೀನ? ಅಕ್ಕ ನಾನು ಹಿಂಗೆ ಇರಬೇಕು, ನನಗಿದೇ ಬೇಕು ಅಂತ ಯಾವತ್ತಾದ್ರೂ ಹಠ ಮಾಡಿದ್ದೀನ? ಮೈ ತುಂಬ ಹಾಕೊಳ್ಳೋಕ್ಕೆ KG ಗಟ್ಟಲೆ ಬಂಗಾರ ಇಲ್ಲದೆ ಇದ್ರು 900 ಗ್ರಾಮ್ ಬಂಗಾರ ಹಾಕೊಂಡು ಸ್ವಾಭಿಮಾನದಿಂದ ಬದುಕ್ತಾ ಇದ್ದೀನಿ ಭಾವ. ಮನೆ ಹೊಡಿಬೇಕು ಅಂತ ನನಗೇನಾದ್ರೂ ಅನ್ಸಿದ್ದಿದ್ರೆ ಯಾವತ್ತೋ ಹೊಡೆದಿರ್ತಿದ್ದೆ. ಆ ಕೆಲಸದೊಡ್ ಪಾರ್ವತಿ ಥರ ಕೆಟ್ಟ ಬುದ್ಧಿ ಇಲ್ಲ ನನಗೆ. ಸಾಯೋವರೆಗೂ ನೀವೇ ನನ್ನ ದೇವ್ರು ಅಂತ ಅನ್ಕೊಂಡು ನಿಮ್ಮ ಕಾಲ್ ಹತ್ರ ಆರಾಮಾಗಿ ಬಿದ್ದಿರ್ತೀನಿ. ನಿಮ್ಮನ್ನ ಮುಂದೆಯಿಂದ ದೇವ್ರು ಅಂತ ಕೈ ಮುಗಿದು ಹಿಂದೆಯಿಂದ ಬಂದು ಚೂರಿ ಹಾಕಲ್ಲ. ಬೇಕಾದ್ರೆ 3 ಹೊತ್ತು ಗಂಜಿ ಕುಡ್ಕೊಂಡು ಇದ್ಬಿಡ್ತೀನಿ. ಅವಳ ಥರ ಎಂಜಲ್ಗೆಲ್ಲ ಆಸೆ ಪಡೋಳಲ್ಲ ಈ ದಾಮಿನಿ.
ಒಳಗಡೆ ಕೆಟ್ಟವಳಾಗಿದ್ದು ಒಳ್ಳೆಯವಳು ಅನ್ನೋ ಮುಖವಾಡ ಹಾಕೊಂಡಿರೋದಕ್ಕೆ ನನಗೆ ಬರಲ್ಲ ಭಾವ. ನನ್ನ ಮನಸ್ಸಲ್ಲಿ ಏನು ಬರುತ್ತೋ ನಾನು ಅದನ್ನು ಬಾಯಲ್ಲಿ ಹೇಳ್ತೀನಿ. ನೇರ ದಿಟ್ಟ ನಿರಂತರ ಈ ದಾಮಿನಿ. ಹಾ, ಅದೇನು ಅಂದ್ರಲ್ಲ ಭಾವ, ಸಾವಿನ ಮನೇಲಿ ಸಂಭ್ರಮ ಪಡೋಳು ನಾನು ಅಂತ. ಆ ಪಾರ್ವತಿ ಸಾವನ್ನೇ ಸಂಭ್ರಮ ಪಡೋಳು, ಅದನ್ನ ತಿಳ್ಕೊಳ್ಳಿ. ಅಕ್ಕ ಒಂದ್ ನಿಮಿಷ, ಈಗ ನೀವು ಹೇಳಿ ಅಕ್ಕ, ಆದಿತ್ಯ ಮತ್ತೆ ಪಾರ್ವತಿನ ಮನೇಲೇ ಇರ್ಲಿ ಅಂತ ಗೆರೆ ಹಾಕಿ ಇಟ್ಕೊಳ್ತಿರೋ ಅಥವಾ ಆಸ್ತಿನ ಭಾಗ ಮಾಡಿ ಅವ್ರು ಮಾಡಿದ ತಪ್ಪಿಗೆ ಅನುಭವಿಸ್ಲಿ ಅಂತ ಹೊರಗಾಗ್ತಿರೋ? ಅಖಿಲ, ನಾನು ಎಷ್ಟು ದಿನ ಬದುಕಿರ್ತೇನೋ ಗೊತ್ತಿಲ್ಲ, ಆದರೆ ಬದುಕಿರೋ ಅಷ್ಟು ದಿನ ನಾವಿರೋ ಒಟ್ಟಿಗೆ ಸಂತೋಷವಾಗಿರೋಣ ಅಷ್ಟೇ ನನ್ನ ಆಸೆ. ನನಗೆ ಭಾಷೆ ಕೊಡು. ಮನಸ್ಸಿಗೆ ಸರಿ ಅನ್ಸಿದ್ರು ಕೆಲವು ಸಲ ಬೇಕಾದವ್ರ ಮೇಲೆ ಇಟ್ಟ ಆಣೆ ಪ್ರಮಾಣಗಳಿಂದಾಗಿ ಮನುಷ್ಯ ಇಕ್ಕಟ್ಟಿಗೆ ಸಿಕ್ಕಾಕೊಂಡ್ಬಿಡ್ತಾನೆ. ಹಾಗಿದ್ದಾಗ ನಿರ್ಧಾರ ತಗೊಳ್ಳೋದಕ್ಕೆ ಹೇಗೆ ಸಾಧ್ಯ?